ರಾಜ್ಯ ದೇಶ ವಿದೇಶ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಈಗ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬಿಸಿಲು 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 ಅಂತ ನಾವೆಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರ್ತೀವಿ. ಈ ರಣ ಬಿಸಿಲಿನ ಮಧ್ಯದಲ್ಲಿ ಈಗ ವರುಣ ಅಬ್ಬರಿಸಿದ್ದಾನೆ. ಹಲವು ಜಿಲ್ಲೆಗಳಲ್ಲಿ ಇವತ್ತು ಭಾರಿ ಮಳೆಯಾಗಿದೆ. ರಾಜ್ಯದಲ್ಲಿ ಬೆಂಕಿ ಬಿಸಿಲು, ಇದರ ಮಧ್ಯದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಹಲವು ಜಿಲ್ಲೆಗಳು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ. ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಆಲಿಕಲ್ಲು ಮಳೆ ಬಿದ್ದಿದೆ. ಹುಬ್ಬಳ್ಳಿಯಲ್ಲಿ ಆಲಿಕಲ್ಲು ಮಳೆಗೆ ಹುಬ್ಬಳ್ಳಿಯ ಜನ ದಂಗಾಗಿ ಹೋಗಿದ್ದಾರೆ. ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ಮಾಲ್ನ ಮೇಲ್ಛಾವಣಿ ಕುಸಿದಿದೆ. ಇನ್ನು ಧಾರವಾಡದಲ್ಲೂ ಕೂಡ ಗುಡುಗು ಸಹಿತ ಮಳೆರಾಯ ಅಬ್ಬರಿಸಿದ್ದಾನೆ. ಹುಬ್ಬಳ್ಳಿಯ ಆಲಿಕಲ್ಲು ಮಳೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನೆತ್ತಿ ಸುಡ್ತಾ ಇತ್ತು ಬಿಸಿಲು, ಏಕಾಏಕಿ ಮಳೆ ಸುರಿದಿದೆ. ಅದು ಕೂಡ ಆಲಿಕಲ್ಲು ಮಳೆ. ಹುಬ್ಬಳ್ಳಿಯ ಜನ ಒಂದು ಕ್ಷಣ ಕಂಗಾಲಾದ್ರು. ಏನಿದು ಈ ಟೈಮ್ನಲ್ಲಿ ಮಳೆ ಬರ್ತಾ ಇದೆಯಲ್ಲ ಅಂತ. ಕೇವಲ ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ, ಬೆಳಗಾವಿ, ಕೊಪ್ಪಳ, ಚಾಮರಾಜನಗರ ಎಲ್ಲ ಕಡೆಯೂ ಕೂಡ ಭಾರಿ ಮಳೆಯಾಗಿದೆ. ಆಲಿಕಲ್ಲು ಮಳೆ, ವರ್ಷದ ಆರಂಭದ ಮಳೆ ಯಾವ ರೀತಿ ಅಬ್ಬರಿಸಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲಿ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆ ಒಳಗೆ ಸೇರ್ಕೊಂಡ್ಬಿಟ್ರು. ಬೆಳಗಾವಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಳಗಾವಿಯಲ್ಲೂ ಕೂಡ ಆಲಿಕಲ್ಲು ಮಳೆ ಬಿದ್ದಿದೆ. ಭಾರಿ ಪ್ರಮಾಣದ ಆಲಿಕಲ್ಲು ಮಳೆ ಹುಬ್ಬಳ್ಳಿ, ಬೆಳಗಾವಿ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಜನ ಕೂಡ ಕಂಗಾಲಾದರು. ಬೆಳಗಾವಿಯಲ್ಲಿ ಮೀನುಗಾರಿಕೆ ಉಪನಿರ್ದೇಶಕರ ಕಚೇರಿಗೂ ಕೂಡ ನೀರು ನುಗ್ಗಿದೆಯಂತೆ. ರಾಜ್ಯದ ಯಾವ ಯಾವ ಭಾಗಗಳಲ್ಲಿ ಮಳೆ ಬಿದ್ದಿದೆ ಅನ್ನೋದರ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಚಾಮರಾಜನಗರ ಹೀಗೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಬಿದ್ದಿದೆ. ಕಾರಣ ಉಷ್ಣಾಂಶ ಜಾಸ್ತಿ ಇತ್ತು. ಅದರ ಪರಿಣಾಮವಾಗಿ ಈ ಮಳೆ. ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿತ್ತು, ಒಂದೆರಡು ದಿನದಲ್ಲಿ ಮಳೆ ಬರಬಹುದು ಅಂತ. ಅದೇ ರೀತಿ ಮಳೆ ಬಿದ್ದಿದೆ. ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ವರುಣನ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ಮಳೆ ನಿಂತ ನಂತರದ ದೃಶ್ಯ ಇದು. ನೀರು ಹೋಗೋದಕ್ಕೆ ಜಾಗ ಇಲ್ಲ. ಬಿಸಿಲಿನ ಮಧ್ಯದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ. ಜಿಲ್ಲಾಡಳಿತ ಯಾವುದೇ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರಲಿಲ್ಲ, ಅಲ್ಲಲ್ಲಿ ನೀರು ತುಂಬಿಕೊಂಡಿದೆ. ವಿಜಯಪುರದ ದೃಶ್ಯ, ಎಲೆ ಅಡಿಕೆ ಮಾರೋದಿಕ್ಕೆ ಇದ್ದಂತಹ ವ್ಯಕ್ತಿ, ಆತನ ಅಂಗಡಿಯ ದೃಶ್ಯ ಇದು. ಆತ ಬುಟ್ಟಿಯಲ್ಲಿ ಎಲೆ ಇಟ್ಕೊಂಡಿದ್ದಾನೆ. ಆ ಎಲೆಗೂ ಕೂಡ ಆಲಿಕಲ್ಲು ಬಿದ್ದಿದೆ. ಗೊತ್ತೇ ಆಗಲಿಲ್ಲ ಮಳೆ ಬಂದ್ಬಿಡುತ್ತೆ ಅಂತ. ಯಾವುದೇ ರೀತಿಯ ಪ್ರಿಕಾಷನ್ಸ್ ಕೂಡ ಆತ ಮಾಡ್ಕೊಂಡಿರಲಿಲ್ಲ. ಆಲಿಕಲ್ಲು ಮಳೆ, ಆಲಿಕಲ್ಲನ್ನು ತೋರಿಸ್ತಾ ಇದ್ದಾರೆ ಆ ವ್ಯಕ್ತಿ. ಬೆಳಗಾವಿ, ವಿಜಯಪುರ, ಕೊಪ್ಪಳ, ಚಾಮರಾಜನಗರ ಎಲ್ಲ ಕಡೆಗಳಲ್ಲಿ ಆಲಿಕಲ್ಲು ಮಳೆ. ಯಾರು ಊಹೆನೇ ಮಾಡಿರಲಿಲ್ಲ ಮಳೆ ಬಂದ್ಬಿಡುತ್ತೆ ಅಂತ. ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿಯೇ ಆಲಿಕಲ್ಲು ಮಳೆ ಬಿದ್ದಿದೆ. ಸಾಮಾನ್ಯವಾಗಿ ಮೇಯಲ್ಲಿ ಮಳೆ ಬರುತ್ತೆ, ಆದರೆ ಈ ವರ್ಷ ಮಾರ್ಚ್ನಲ್ಲಿಯೇ ಮಳೆ ಬಿದ್ದಿದೆ. ಇದು ಕೊಪ್ಪಳದ ದೃಶ್ಯ ನೀವು ನೋಡ್ತಾ ಇರೋದು. ಕೊಪ್ಪಳದಲ್ಲೂ ಕೂಡ ಆಲಿಕಲ್ಲು ಮಳೆ. ಬಿಸಿಲಿಗೆ ಕಂಗೆಟ್ಟಂತಹ ಜನ ಮಳೆ ಬಂತು ಅಂತ ಒಂದು ಕಡೆ ಸಮಾಧಾನ ಪಟ್ಕೊಂಡ್ರೆ, ಮತ್ತೊಂದು ಕಡೆ ಏನಪ್ಪ ಈ ರೀತಿ ಮಳೆ ಬಂದಿದೆಯಲ್ಲ ಅನ್ನುವಂತಹ ಚಿಂತೆ. ಬೆಳಗಾವಿ, ಕೊಪ್ಪಳ ಎರಡೂ ಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇನ್ನು ಚಾಮರಾಜನಗರದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ರಾಜ್ಯದ
ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿ ಮಳೆ ಸುರಿದಿದೆ. ಚಾಮರಾಜನಗರದ ದೃಶ್ಯ ನೀವು ನೋಡ್ತಾ ಇರೋದು. ಭಾರೀ ಗಾಳಿ ಸಹಿತ ಮಳೆಯಾಗಿದೆ. ಮುಂಗಾರು ಪೂರ್ವ ಬೇಸಿಗೆ ಮಳೆ ಇದು. ಧಾರವಾಡ, ಶಿವಮೊಗ್ಗ, ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ ಎಲ್ಲೆಡೆಯೂ ಕೂಡ ಆಲಿಕಲ್ಲು ಮಳೆ. ಎಷ್ಟು ದೊಡ್ಡ ದೊಡ್ಡ ಆಲಿಕಲ್ಲು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರುವಂತಹ ಉಪ ತಹಶೀಲ್ದಾರ್ ಕಚೇರಿಗೂ ಕೂಡ ನೀರು ನುಗ್ಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಚಾಮರಾಜನಗರ ಹಾಗೂ ಧಾರವಾಡದ ಮಳೆಯ ದೃಶ್ಯ. ಎಲ್ಲರೂ ಕೂಡ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಮಳೆಗೆ ನೆಂದರೆ ಆರೋಗ್ಯ ಕೆಡುತ್ತೆ ಅನ್ನುವಂತಹ ಮಾತು ಕೂಡ ಇದೆ. ಮೊದಲ ಮಳೆಗೆ ಯಾರು ಕೂಡ ಆಚೆನೆ ಬಂದಿಲ್ಲ. ಮನೆಯ ಮುಂಭಾಗ ಆಲಿಕಲ್ಲು ಬಿದ್ದಿರುವಂತಹ ದೃಶ್ಯ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿ ಮಳೆಯಾಗಿದೆ. ಬೆಳಗ್ಗೆ 8 ಗಂಟೆ ಆದರೆ ಸಾಕು, ನೆತ್ತಿ ಸುಡುತ್ತೆ ಬಿಸಿಲು. ಅಂತಹ ಟೈಮ್ನಲ್ಲಿ ಈಗ ಮಳೆ ಬಿದ್ದಿದೆ. ಬಾಗಲಕೋಟೆಯ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮುಂಗಾರು ಪೂರ್ವ ಬೇಸಿಗೆಯ ಮಳೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದ ಆಲಿಕಲ್ಲು ಬಿದ್ದಿದೆ. ಕೆಲವು ಕಡೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಬಿಸಿಲಿನ ಮಧ್ಯದಲ್ಲಿ ವರುಣ ಅಬ್ಬರಿಸಿದ್ದಾನೆ. ರಾಮನಗರದ ದೃಶ್ಯ ಇದು. ಮನೆಯ ಮುಂಭಾಗ ವಾಹನಗಳ ಸಾಲು. ದಿಢೀರನೆ ಸುರಿದಂತಹ ಮಳೆ. ರಾಮನಗರದಲ್ಲೂ ಕೂಡ ಆಲಿಕಲ್ಲು ಸಹಿತ ಭಾರೀ ಮಳೆ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.